ನಮಸ್ಕಾರ ಸ್ನೇಹಿತರೆ. ಆ, ನಾವೇನು ಜಿ ಕೆ ಸೀರೀಸ್ ಮಾಡ್ತಾ ಇದೀವಿ. ಇವತ್ತು ಭಾರತದ ಸಂವಿಧಾನ ಮತ್ತು ಆಡಳಿತ ತಗೊಂಡಿದ್ದೀನಿ. ಅಪ್ಕಮಿಂಗ್ ಕೆ ಇ ಎಕ್ಸಾಮ್ಸ್ಗೆ ಮತ್ತೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು, ವಿ ಎ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೇಲಿಸ್ಟ್ ಸಪರೇಟ್ ಇದೆ, ಪ್ರೀವಿಯಸ್ ಮಾಡಿರ್ತಕ್ಕಂಥ ಪ್ಲೇಲಿಸ್ಟ್ ಇದೆ, ತಾವು ನೋಡ್ಕೋಬಹುದು. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೇಲಿಸ್ಟ್. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಫೈನ್ ಸರ್, ಬನ್ನಿ. ಆಗಿದ್ರೆ ನಾನು ತಡ ಮಾಡಲ್ಲ, ಡೈರೆಕ್ಟ್ ಕ್ವಶನ್ಸ್ ಹೋಗ್ತೀನಿ. ವೆಲ್ಕಮ್ ಸರ್, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್. ಸೊ ಇದು ಕೆ ಇಲಿ ಒಂದಷ್ಟು ಕ್ವಶನ್ಸ್ ಬಂದಿತ್ತು, ಎಷ್ಟು ಚೆನ್ನಾಗಿದೆ ಅಂದ್ರೆ ಮತ್ತೆ ಕರೆಂಟ್ ಅಫೇರ್ ಅಲ್ಲಿ ಏನೇನಿದೆ ಎಲ್ಲ ಕೂಡ ಇದ್ರಲ್ಲಿ ತಿಳ್ಕೊತಾ ಹೋಗೋಣ. ಓಕೆ, ಸೊ ಬನ್ನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾರತ ಒಕ್ಕೂಟ ವ್ಯವಸ್ಥೆ ಲಕ್ಷಣವೆಂದರೆ ಫೀಚರ್ಸ್ ಆಫ್ ದ ಇಂಡಿಯನ್ ಫೆಡರಲ್ ಸಿಸ್ಟಮ್. ಒಕ್ಕೂಟ, ಸಂಯುಕ್ತ ವ್ಯವಸ್ಥೆ. ನಮ್ಗೆ ಗೊತ್ತಲ್ಲ, ಭಾರತನ ನಾವು ಸಂಯುಕ್ತ ವ್ಯವಸ್ಥೆ ಅಂತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅರೆ ಸಂಯುಕ್ತ ಅಂತ ಕರಿಬೇಕು. ಎಸ್, ಒಕ್ಕೂಟ ವ್ಯವಸ್ಥೆ ಅಂತ ಏನ್ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ ಏನೇನು ಲಕ್ಷಣ ಇದೆ? ಎಸ್, ಹೇಳ್ತೀರಾ? ಅಧಿಕಾರ ವಿಭಜನೆ, ನ್ಯಾಯಾಂಗ ಸ್ವತಂತ್ರ, ಪ್ರಧಾನಿ ಮಂತ್ರಿಯ ನಾಯಕತ್ವ, ಲಿಖಿತ ಸಂವಿಧಾನ. ಯಾವ್ದು ಕರೆಕ್ಟ್ ಆನ್ಸರ್? ಅಧಿಕಾರ ವಿಭಜನೆ, ಹೌದು, ಕರೆಕ್ಟ್ ಸರ್. ಸೆಂಟರ್ ಅಂಡ್ ಸ್ಟೇಟ್ ಅಂತ ಕರಿತೇವಲ್ಲ, ಸೆಂಟರ್ ಅಂಡ್ ಸ್ಟೇಟ್. ಎಸ್, ದಿಸ್ ಇಸ್ ಕರೆಕ್ಟ್. ಸ್ವತಂತ್ರ ನ್ಯಾಯಾಂಗ, ಹೌದು. ನಮ್ಮ ನ್ಯಾಯಾಂಗ ನಾವು 3 ಪಿಲ್ಲರ್ ಅಂತಾನೆ ಕರೀತೀವಿ. ನ್ಯಾಯಾಂಗ ವ್ಯವಸ್ಥೆ ಕರೆಕ್ಟ್. ಪ್ರಧಾನಮಂತ್ರಿಯ ನಾಯಕತ್ವ ಅಂತ ಇಲ್ಲ. ಸಿ, ಲಿಖಿತ ಹೌದು, ನಮ್ದು ಭಾರತ ಲಿಖಿತ ಸಂವಿಧಾನ. ಸೊ ಎ ಬಿ ಡಿ ಮಾತ್ರ. ಪ್ರಧಾನಮಂತ್ರಿ ಅಂತಲ್ಲ, ನಾವು ರಾಷ್ಟ್ರಪತಿಯ ಹೆಸರಲ್ಲಿ ನಾವು ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಪ್ರೆಸಿಡೆಂಟ್ ಹೆಸರಲ್ಲಿ ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸ್ತಾರೆ. ಅದಕ್ಕೆ ಪ್ರೆಸಿಡೆಂಟ್ ಅನ್ನ ಒಂದು ನಾಮ ಮಾತ್ರ ಅಂತ ಕರೀತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಪ್ರಮುಖ ಲಕ್ಷಣ ನೋಡಿದ್ರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ವಿವಿಧ ಸಂವಿಧಾನಗಳ ಎರವಲು, ಇವೆಲ್ಲ ನಾವು ಕವರ್ ಮಾಡಿದೀವಿ. ನಾವು ನಿಮ್ಗೆ ಏನ್ ಹೇಳ್ತಾ ಇದೀನಿ, ಇದನ್ನೆಲ್ಲ ನಮ್ಮ ಪ್ಲೇಲಿಸ್ಟ್ ಸಿಗುತ್ತೆ. ಅಥವಾ ಸಿಂಗಲ್ ಒಂದು ಕಂಪ್ಲೀಟ್ ಸಂವಿಧಾನ ಅಂತ ಒಂದು ವಿಡಿಯೋ ಇದೆ, ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಬೇಕಾದ್ರೆ. ಅಲ್ಲೆಲ್ಲ ಕವರ್ ಮಾಡಿದೀವಿ ನೋಡಿ. ತುರ್ತು ಪರಿಸ್ಥಿತಿ ಆಗಿರೋದು, ಸಂಸದೀಯ ಪದ್ಧತಿ, ಅಖಿಲ ಭಾರತ ಸೇವೆಗಳು, ಇದರಲ್ಲಿ ನಿಮಗೆ ಬರ್ತಕ್ಕಂಥದ್ದು. ಓಕೆ, ಸಾರ್ವಜನಿಕ ವಯಸ್ಕ, ಏಕಪೌರತ್ವ, ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಪಂಚಾಯತ್ ರಾಜ್ ಆಗಿರ್ಬೋದು, ನ್ಯಾಯಿಕ ವಿಮರ್ಶೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಗಣರಾಜ್ಯ, ಪ್ರಜಾಪ್ರಭುತ್ವ ಮತ್ತು ಸಂಯುಕ್ತ ಪದ್ಧತಿ, ಇದೆಲ್ಲ ಕೂಡ ನಮ್ಮ ಭಾರತ ಸಂವಿಧಾನ ಪ್ರಮುಖ ಲಕ್ಷಣ. ಅಲ್ಲಿ ಪ್ರಮುಖವಾಗಿ ಒಂದೆರಡು ಪಾಯಿಂಟ್ ಹೇಳ್ತೀನಿ ಅಷ್ಟೇ ನಾನು. ಮೂಲಭೂತ ಹಕ್ಕುಗಳು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಲಿಖಿತ ಸಂವಿಧಾನ, ಇದು ಗೊತ್ತಿರಬೇಕು. ಅಂಡ್ ಆಲ್ಸೋ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಸಂಸದೀಯ ಸರ್ಕಾರ. ಬ್ರಿಟಿಷರ ಆಡಳಿತಗಳು ಭಾರತೀಯ ಕ್ಯಾಬಿನೆಟ್ ಪದ್ಧತಿಯ ಬಗ್ಗೆ ಅನುಭವ ಪಡೆಯೋದ್ರಿಂದ ನಾವು ಆ ವ್ಯವಸ್ಥೆ ಆಳಿಸ್ಕೊಂಡಿರತಕ್ಕಂಥದ್ದು. ಕೇಂದ್ರ ರಾಜ್ಯಗಳಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರ್ತಕ್ಕಂಥದ್ದು. ಇವೆಲ್ಲ ನಮ್ಮ ಪ್ರಮುಖವಾಗಿ ಸಂವಿಧಾನ ಲಕ್ಷಣ. ಇನ್ನು ಸಂಯುಕ್ತ ಪದ್ಧತಿ. ಸಂಯುಕ್ತ ಅಂತಂದ್ರೆ ಒಕ್ಕೂಟ, ನಾವು ಅದನ್ನೇ ಹೇಳ್ತಾ ಇರೋದು. ಮಾದರಿ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅಧಿಕಾರ ಹಂಚಲ್ಪಟ್ಟಿದೆಯಲ್ಲ ಅದು. ಮತ್ತೆ ಪಂಚಾಯತ್ ರಾಜ್ ಕೂಡ ಇವೆಲ್ಲ ನಮ್ಮ ಫೀಚರ್ಸ್. ಸೊ ಹಾಗಾಗಿ ಈ ಒಂದು ಲಿಸ್ಟ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡ್ತಾ ಇಲ್ಲ, ಇಲ್ಲಿ ನೋಡ್ಕೊಳ್ಳಿ. ನಮ್ಮ ಲಿಂಕ್ ಕೊಟ್ಟಿರ್ತೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಓದ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರ್ತೇನೆ ನೋಡಿ. ಇವಾಗೆಲ್ಲ ಚುನಾವಣೆಗಳು ನಡೆದು, ಈಗ ಬಿಹಾರ್ ಚುನಾವಣೆ, ಅದು ಇದು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಆಗ್ತಾ ಇರ್ತವೆ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಾರಿ, ಭಾರತ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 324ನೇ ವಿಧಿಯು ಚುನಾವಣಾ ಆಯೋಗದ ಸ್ಥಾಪನೆಯ ಕುರಿತು ತಿಳಿಸುತ್ತದೆ. ಇದು ಪ್ರಸ್ತುತ 5 ಸದಸ್ಯರುಗಳನ್ನು ಒಳಗೊಂಡಿದೆ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಆಯುಕ್ತರುಗಳನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಯಾವ್ದು ಕರೆಕ್ಟ್ ಹೇಳ್ತೀರಾ? ಎಸ್, ಎನಿಬಡಿ? 1 ಸೆಕೆಂಡ್. ಹೇಳಿ ಸ್ನೇಹಿತರ, ಹೇಳ್ತೀರಾ? 324ನೇ ವಿಧಿಯು ಚುನಾವಣಾ ಆಯೋಗದ ವ್ಯವಸ್ಥಾಪನೆಯನ್ನು ಕುರಿತು ತಿಳಿಸುತ್ತಾರೆ. ಹೌದು, ನಿಮಗೆ ಲಿಸ್ಟ್ ಕೊಡ್ತೀನಿ ನಾನು, ವೆರಿ ಇಂಪಾರ್ಟೆಂಟ್ ಲಿಸ್ಟ್ ಇದು. ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಸಾಂವಿಧಾನಿಕ ಸಂಸ್ಥೆಗಳು ಯಾವುದು, ಆರ್ಟಿಕಲ್ಸ್, ಇದು ಗೊತ್ತಿರಬೇಕು ನಿಮ್ಗೆ. ಅದು ಬಿಟ್ಟು ಯಾವುದೇ ಇದೆ ಅದು ಅಸಾಂವಿಧಾನಿಕ ಸಂಸ್ಥೆಗಳು ಅಂತ ನಾವು ಕರಿತೀವಿ. ಇದು ಪ್ರಸ್ತುತ 5 ಸದಸ್ಯರನ್ನು ಒಳಗೊಂಡಿದೆ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಆಯುಕ್ತಗಳು ರಾಷ್ಟ್ರಪತಿ ನೇಮಿಸ್ತಾರೆ. ನೋಡಿ, ಇವೆಲ್ಲ ಕರೆಂಟ್ ಅಫೇರ್ ಇದೆ. ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬೇಕು, ಅಪಾಯಿಂಟ್ಮೆಂಟ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನ್ 2023 ಆಕ್ಟ್ ಕಾಯ್ದೆ ಬಂತು ಅಲ್ವಾ. ಒಂದು ಯಾವುದೋ ಒಂದು ಸುಪ್ರೀಂ ಕೋರ್ಟ್ ನ ಒಂದು ಕೇಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಅದರ್ ಕಮಿಷನರ್ಸ್ ಬಗ್ಗೆ
ಒಂದು ಚಕಾರ ಎತ್ತಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಬೇರೆ ತೀರ್ಪು ಕೊಟ್ಟಿತ್ತು. ಆಮೇಲೆ ಅದನ್ನ ಕಾಯ್ದೆ ಮುಖಾಂತರ ಅದು ಸರ್ಕಾರ ಏನ್ ಮಾಡ್ತು ಅಂದ್ರೆ ನಮ್ಮ ಒಂದು ಸಂಸತ್ತಿನಲ್ಲಿ ಬೇರೆ ಮಂಡಿಸಿ ಕಾಯ್ದೆ ತಂದು ಅದನ್ನ ಬೇರೆ ತಿದ್ದುಪಡಿ ಮಾಡ್ತು. ಸೊ ಹಾಗಾಗಿ ಇದು ಗೊತ್ತಿರಬೇಕು. ಅಂಡ್ ಆಲ್ಸೋ 2025ರಲ್ಲಿ ನಿಮ್ಗೆ ನ್ಯೂ ಚೀಫ್ ಕಮಿಷನರ್ ಆಯ್ಕೆ ಆಗಿದ್ದಾರೆ ಫೆಬ್ರವರಿ ಮಂತ್ ಅಲ್ಲಿ. ಹಾಗಾಗಿ ಅದು ಸುದ್ದಿಯಲ್ಲಿದೆ. ಸೊ ಅದು ಗೊತ್ತಿರಬೇಕು. ಸೊ ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಮುಖ್ಯ ಚುನಾವಣಾ ಆಯುಕ್ತರು, ಇತರ ಆಯುಕ್ತರು ರಾಷ್ಟ್ರಪತಿ ಇದು ಕರೆಕ್ಟ್ ನೇಮಿಸ್ತಾರೆ. ಬಟ್ ಒಂದು ಕಮಿಟಿ ಬೇಸಿಸ್ ಮೇಲೆ ನೇಮಕ ಮಾಡೋ ರಾಷ್ಟ್ರಪತಿಗಳೇ, ಆದ್ರೆ ಅದು ಶಿಫಾರಸು ಮಾಡೋದು ಒಂದು ಕಮಿಟಿ. ಆ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಆಯ್ಕೆ ಒಂದು ಏನ್ ಮಾಡ್ತಾರಲ್ಲ, ಆ ಆಯ್ಕೆಯಲ್ಲಿ ಯಾರ್ಯಾರು ಇರ್ತಾರೆ ಗೊತ್ತಿರಬೇಕು. ಇನ್ನು ಬಿ, ಇದು 5 ಸದಸ್ಯರನ್ನು ಒಳಗೊಂಡಿದೆ. ದಿಸ್ ಇಸ್ ರಾಂಗ್. ಎ ಮತ್ತು ಸಿ ಮಾತ್ರ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಪ್ರೆಸೆಂಟ್ಲಿ ಇಟ್ ಹ್ಯಾಸ್ ಎ 3 ಮೆಂಬರ್ಸ್. ಫೈನ್ ಸರ್. ಸೊ ನಾವು ನೋಡೋದಾದ್ರೆ ಸಂವಿಧಾನಿಕ ಸಂಸ್ಥೆಗಳು ಅಂತ ನೋಡೋದಾದ್ರೆ ಅಟಾರ್ನಿ ಜನರಲ್ ಆಗಿರ್ಬೋದು, ಅಡ್ವೊಕೇಟ್ ಜನರಲ್ ಆಗಿರ್ಬೋದು, ಕಂಟ್ರೋಲ್ ಆಡಿಟರ್ ಜನರಲ್, ಹಣಕಾಸು ಆಗಿರ್ಬೋದು, ಕೇಂದ್ರ ಚುನಾವಣಾ ಆಯೋಗ 324. ಸೊ ಇದು ಕರೆಕ್ಟ್. ಓಕೆ, ಇವೆಲ್ಲ ಗೊತ್ತಿರಲಿ. ಕಂಟ್ರೋಲ್ ಆಡಿಟರ್ ಆಗ್ಬೋದು, ಅದ್ರ ಬಗ್ಗೆ ಕೂಡ ಕ್ವಶನ್ಸ್ ಇದೆ, ಕರೆಂಟ್ ಅಫೇರ್ ಇದೆ, ಅದು ಕೂಡ ಮಾಡಿ. ಈಗ 3 ಸದಸ್ಯರು ಯಾವಾಗಿಂದ? 1993, 1993ರಿಂದ ನಮ್ಮ ಒಂದು ಚುನಾವಣಾ ಆಯೋಗ 3 ಸದಸ್ಯರ ಚೀಫ್ 1+2 ಇರ್ತಕ್ಕಂಥದ್ದು. ಸೊ ಇದು ಗೊತ್ತಿರಲಿ. ಓಕೆ. ಅಂಡ್ ಆಲ್ಸೋ ಚುನಾವಣಾ ಆಯೋಗದ ಬಗ್ಗೆ ನಾನು ಏನ್ ಮಾತಾಡ್ತಾ ಇದ್ದೀವಿ 324. ಇಲ್ಲಿ ಮೊದಲು ಏಕ ಸದಸ್ಯ ಆಯ್ತು, ಅದು ಗೊತ್ತಿರಲಿ. 1950ರಿಂದ 84ರವರೆಗೆ ಏಕ ಸದಸ್ಯ ಆಯೋಗ ಇತ್ತು. ಓಕೆ. ಅದಾದ ನಂತರ ಮೊದಲ ಬಾರಿಗೆ ರಾಷ್ಟ್ರಾಧ್ಯಕ್ಷರು 1989ರಲ್ಲಿ ಎಸ್ ದೊನೋವಾ ಮತ್ತೆ VS ಸೀಗಲ್ ಎಂಬ ಇಬ್ಬರು ವ್ಯಕ್ತಿಗಳ ಒಂದು ಇದರಲ್ಲಿ 2 ಕಮಿಟಿಯನ್ನು ಮಾಡ್ತಾರೆ. ಓಕೆ. ಅದಾದ್ಮೇಲೆ ಇಬ್ಬರು ವ್ಯಕ್ತಿಗಳನ್ನು ರದ್ದುಪಡಿಸಲಾಗುತ್ತದೆ. ಪ್ರಧಾನಿ ನರಸಿಂಹರಾವ್ ಕಾಂಗ್ರೆಸ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 1 ಅಕ್ಟೋಬರ್ 1993 ತ್ರಿಸದಸ್ಯ ಆಯೋಗವನ್ನು ರಚಿಸಲಾಗುತ್ತದೆ. ಅಂದಿನ ಇಂದಿವರೆಗೂ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಇಬ್ಬರು ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. ಈಗ ನಾನು ಅಪಾಯಿಂಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಇಲ್ಲೇನಪ್ಪ ಅಪಾಯಿಂಟ್ಮೆಂಟ್ ಅಂದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ದ ಮೆಂಬರ್ ಆಫ್ ಎಲೆಕ್ಷನ್ ಕಮಿಷನರ್, ರೆಕಮೆಂಡೇಶನ್ ಆಫ್ ದ ಸೆಲೆಕ್ಷನ್ ಕಮಿಟಿ. ಆ ಸೆಲೆಕ್ಷನ್ ಕಮಿಟಿ ಏನಾಗಿರ್ತಾರೆ? ದ ಪ್ರೈಮ್ ಮಿನಿಸ್ಟರ್, ದ ಲೀಡರ್ ಆಫ್ ಅಪೋಸಿಷನ್ ಅಂಡ್ ಲೋಕಸಭಾ. ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿಯ ನಾಯಕ, ಮತ್ತೆ ಎ ಯೂನಿಯನ್ ಕ್ಯಾಬಿನೆಟ್ ನಾಮಿನೇಟ್ ಬೈ ದ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ಬರನ್ನ ಪ್ರೈಮ್ ಮಿನಿಸ್ಟರ್ ನಾಮಿನೇಟ್ ಮಾಡ್ತಾರೆ. ಈ ಮೂರು ಜನ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಫೈನ್. ಇದು ಯಾವ ಬೇಸಿಸ್ ಮೇಲೆ? ಒಂದು ಕೇಸ್ ನಡೆಯುತ್ತೆ, ಅದರ ಅನೂಪ್ ಬನ್ವಾಲ್ ಕೇಸ್ ಅಂತ. ಅನೂಪ್ ಬನ್ವಾಲ್ ಕೇಸ್ 2023. ಅಲ್ಲಿ ಹೇಳುತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಎಲೆಕ್ಷನ್ ಮಾಡ್ತಕ್ಕಂಥದ್ದು, ಇದು ಯಾವುದೇ ಒಂದು ಸರ್ಕಾರ ನೇಮಕ ಮಾಡಬಾರದು ಅಂತ ಹೇಳಿ. ಅವಾಗ ಆ ಒಂದು ಇದರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಪ್ರೈಮ್ ಮಿನಿಸ್ಟರ್ ಇರಬೇಕು, ಲೋಕಸಭಾದ ಅಪೋಸಿಷನ್ ಪಾರ್ಟಿಯ ಲೀಡರ್ ಆಗಿರಬೇಕು, ಮತ್ತೆ CJU ಇರಬೇಕು ಅಂತ ಹೇಳುತ್ತೆ. CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಇರಬೇಕು. ಮತ್ತೆ ಇವರೆಲ್ಲ ಇದ್ದು ನೋಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 1 ಸೆಕೆಂಡ್. ಇಲ್ಲಿ CJI ಯಾಕೆ ಬಂದ್ರು? ಸುಪ್ರೀಂ ಕೋರ್ಟ್ ಹೇಳುತ್ತೆ CJI ಚೀಫ್ ಜಸ್ಟಿಸ್ ಇರಬೇಕು ಅಂತ. ಆಗ ಸರ್ಕಾರ ಏನ್ ಮಾಡುತ್ತೆ? ಇದು ನಮ್ದು ಶಾಸನ ಮಾಡ್ತಾ ಇರ್ತಕ್ಕಂಥದ್ದು. ಆಗ ನ್ಯಾಯಾಂಗಕ್ಕೆ ನಾವು ಶಾಸನಾಂಗ ಹೋಗಿ ಏನು ಇಂಟರ್ವ್ಯೂ ಮಾಡಕ್ ಸಾಧ್ಯ ಇಲ್ಲ ಅಲ್ವಾ, ತೀರ್ಪಿಗೆ ಸಂಬಂಧಪಟ್ಟಂತೆ. ಹಂಗೆ ನಮ್ಮದು ಇಂಡಿಪೆಂಡೆಂಟ್ ಬಾಡಿ ಅಂತಂದಾಗ ಹೆಂಗೆ ಏಕೀಕೃತ ಸ್ವತಂತ್ರ ನ್ಯಾಯಾಂಗ ಅಂತೀವಿ, ಹಂಗೆ ಶಾಸಕಾಂಗ ಅಷ್ಟೇ ಕೂಡ. ಸೊ ಹಾಗಾಗಿ CJI ನ್ಯಾಯಾಂಗ ವ್ಯವಸ್ಥೆ ಯಾಕೆ ಬರಬೇಕು ಅಂತ ಹೇಳಿ ಏನ್ ಮಾಡ್ತಾರೆ? ಒಂದು ಕಾಯ್ದೆ ತರ್ತಾರೆ. ಆ ಕಾಯ್ದೆ 2023ರಲ್ಲಿ ಅಪಾಯಿಂಟ್ಮೆಂಟ್ ಅಂಡ್ ರೆಗ್ಯುಲೇಷನ್ಸ್ ಏನೋ ಸಮಥಿಂಗ್, ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ಬಿಟ್ಟು ಒಂದು 2023 ಕಾಯ್ದೆ ಬರುತ್ತೆ. ಆ ಕಾಯ್ದೆಯಲ್ಲಿ ಅವರು ಏನಂತ ಹೇಳ್ತಾರೆ ಅಂದ್ರೆ, ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಆಫ್ ದ ಲೋಕಸಭಾ ಅಂಡ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಇರಬೇಕು ಅಂತ ಹೇಳ್ತಾರೆ. ಸೊ ಅಟ್ ಪ್ರೆಸೆಂಟ್ 2025ರಲ್ಲಿ ನೇಮಕ ಆಗಿರ್ತಕ್ಕಂಥದ್ದು ಜ್ಞಾನೇಶ್ ಕುಮಾರ್. ಓಕೆ, ಇದನ್ನ ಆಮೇಲೆ ನೋಡ್ತಾ ಇದ್ರೆ ಆ ಟೈಮಲ್ಲಿ ನೀವು ವಿಡಿಯೋದಲ್ಲಿ ಅವಾಗ ಯಾರು ಇರ್ತಾರೆ ಎಲೆಕ್ಷನ್ ಕಮಿಷನರ್, ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ಅಧಿಕಾರಾವಧಿ ಎಷ್ಟು? 6 ವರ್ಷಗಳು ಅಥವಾ 65, ಯಾವ್ದು ಫಸ್ಟ್ ಆಗುತ್ತೆ ಅದು, ವಿಚ್ ಎವರ್ ಇಸ್ ಅರ್ಲಿಯರ್, ಅದು ಕೂಡ ಗೊತ್ತಿರಲಿ. ಅರ್ಥ ಆಗಿದೆ ಅನ್ಕೋತೀನಿ. ಸ್ವಲ್ಪ ಕರೆಂಟ್ ಅಫೇರ್ ಕವರ್ ಮಾಡ್ತೇನೆ ಡೀಟೇಲ್ ಆಗಿ ಸ್ನೇಹಿತರೆ. ಏನಿತ್ತು ಕರೆಂಟ್ ಅಫೇರ್ ಅಲ್ಲಿ, ಏನ್ ಕೇಳಬಹುದು, ಸೊ ಮತ್ತೆ ನಿಮಗೆ ಸ್ಟಾಟಿಕ್ ಪೋರ್ಷನ್ ಹೆಂಗ್ ಬರ್ಬೋದು, ಇದೆಲ್ಲ ಕೂಡ ಗೊತ್ತಿರಲಿ. ನೆಕ್ಸ್ಟ್, ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪ್ರದೋಷಕ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳು ಯಾವುದು ತಪ್ಪಾಗಿದೆ? ನೆಗೆಟಿವ್ ಸ್ಟೇಟ್ಮೆಂಟ್ ಯಾವುದು ತಪ್ಪು ಅಂತ ಹೇಳಬೇಕು. ಇವೆಲ್ಲ ನೋಡಿ KL ಬಂದಿತ್ತು ಕ್ವಶನ್ಸ್. ಇವರು ರಾಷ್ಟ್ರಪತಿಗಳು ನೇಮಿಸಲ್ಪಡ್ತಾರೆ, ಹೌದು ಅಲ್ವಾ ಸರ್? ಇದು ಕರೆಕ್ಟ್ ಇದೆ. ತಪ್ಪಾಗಿರೋದು ಯಾವುದು ಅಂತ ಹೇಳಬೇಕು. ಹೇಳ್ತೀರಾ? ಟೈಮ್ ತಗೊಳ್ಳಿ, ಹೇಳಿ, ಕಮೆಂಟ್ ಮಾಡಿ ನೋಡೋಣ. ಸೆಕೆಂಡ್ ಆಪ್ಷನ್ ಏನಿದೆ ನೋಡೋಣ, ಬನ್ನಿ. ಇವರ ಅಧಿಕಾರಾವಧಿ ಗರಿಷ್ಠ 6 ವರ್ಷ ಅಥವಾ 65 ವರ್ಷ ವಯೋಮಿತಿ
ಯಾವುದು ಮೊದಲು ವಿಚ್ ಎವರ್ ಇಸ್ ಅರ್ಲಿಯರ್, ಎಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಯಾವ್ದು ತಪ್ಪಾಗಿದೆ ಬೇಕಾಗಿರೋದು. ಇವರು ರಾಜ್ಯಸಭೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ, ದಿಸ್ ಈಸ್ ರಾಂಗ್. 4ನೇ ನೋಡೋಣ ಬನ್ನಿ. ಇವರ ವೇತನವನ್ನು ಭಾರತ ಸಂಸದದಿಂದ ಕೊಡಲಾಗುತ್ತದೆ, ಎಸ್ ದಿಸ್ ಇಸ್ ಕರೆಕ್ಟ್. ಯಾವ್ದು ತಪ್ಪಾಗಿದೆ? ಆಪ್ಷನ್ 3 ತಪ್ಪಾಗಿದೆ. ಸೊ ಹಾಗಾಗಿ ಯಾವ್ದು ಕರೆಕ್ಟ್? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇನ್ನು ಆಡಿಟರ್ ಜನರಲ್ ಬಗ್ಗೆ ಒಂದಷ್ಟು ನಿಮಗೆ ಸುದ್ದಿಯಲ್ಲಿದೆ. ಒಂದು 10 ವರ್ಷದ ಆಡಿಟಿಂಗ್ ರಿಪೋರ್ಟ್ ಒಂದು ಬಂದಿದೆ ಫಸ್ಟ್ ಟೈಮ್. ಓಕೆ, ಅದು ನಾನು ಪ್ರೀವಿಯಸ್ ಅಲ್ಲಿ ಮಾಡಿದೆ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಅದು ಬಿಡಿ. ಈಗ ಇನ್ನೊಂದೇನು ಅಂದ್ರೆ, ಈ ಆಡಿಟರ್ ಅಂಡ್ ಕಂಟ್ರೋಲರ್ ಆಡಿಟರ್ ಜನರಲ್ ಇವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡಿರ್ತೀವಿ, ಮಂತ್ಲಿ ಮಾಡಿರ್ತೀವಿ, ದಯವಿಟ್ಟು ನೋಡ್ಕೊಳ್ಳಿ. ಇದು ಬಿಟ್ಟು ಈಗ ಆಡಿಟರ್ ಕಂಟ್ರೋಲರ್ ಆಡಿಟರ್ ಜನರಲ್ ಇನ್ನೊಂದು ಒಂದು ಕ್ಯಾಡರ್ ಏನಿದೆ, ಇಂಡಿಯನ್ ಆಡಿಟಿಂಗ್ ಅಂಡ್ ಸಮಥಿಂಗ್ ಕ್ಯಾಡರ್ ಇದೆಯಲ್ಲ, ಆಡಿಟಿಂಗ್ ಅಂಡ್ ಒಂದು ಕ್ಯಾಡರ್ ಇದೆ. ಅಂದ್ರೆ ಇಟ್ ಇಸ್ ಅ ಕ್ಯಾಡರ್ ಇಸ್ ನಥಿಂಗ್ ಬಟ್ IAS ಹಂಗೆ ಆಡಿಟಿಂಗ್ ಸಂಬಂಧಪಟ್ಟಂತೆ ಒಂದು ಕ್ಯಾಡರ್ ಇದೆ. ಆ ಒಂದು UPSC ಪಾಸ್ ಆಗಿರೋರು ಅದರಲ್ಲಿ ರ್ಯಾಂಕ್ ಬೇಸಿಸ್ ಮೇಲೆ ಅವರು ಅದನ್ನ ಸೇರ್ಕೋಬೇಕಾಗತ್ತೆ. ಇದರಲ್ಲಿ ಹೊಸದಾಗಿ ಇನ್ನೊಂದು 2 ಡಿವಿಷನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಇದರ ಅಡಿಯಲ್ಲಿ. ಸೊ ಹಂಗಾಗಿ ಸುದ್ದಿಯಲ್ಲಿದೆ, ಅದನ್ನು ಕೂಡ ಹೇಳ. ಫಸ್ಟ್ ಈ ಕಂಟ್ರೋಲರ್ ಆಡಿಟರ್ ಜನರಲ್ ಅಧಿಕಾರಾವಧಿ ಎಷ್ಟು, ಓಕೆ, ಯಾರು ಅಪಾಯಿಂಟ್ ಮಾಡ್ತಾರೆ, ಇದೆಲ್ಲ ನೋಡ್ಕೋಬೇಕಾಗತ್ತೆ. ಒಂದು 148ನೇ ವಿಧಿ ಅಡಿಯಲ್ಲಿ ಬರ್ತಕ್ಕಂಥದ್ದು 6 ವರ್ಷ ಅವಧಿ ಅಥವಾ 65 ವರ್ಷ ವಯಸ್ಸು ಇರ್ತಕ್ಕಂಥ ಒಂದು ಅಧಿಕಾರಾವಧಿಯಾಗಿರ್ತಾರೆ. ಪ್ರಧಾನಮಂತ್ರಿ ನೋಡಿ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. CAG ಅವ್ರಿಗೆ ಬೇರೆ ಬೇರೆ ಇದೆ ಸಬ್ ಆರ್ಟಿಕಲ್ಸ್, ಇವೆಲ್ಲ ನಾವು ಕವರ್ ಮಾಡಿ, ನಾನು ಡೀಟೇಲ್ ಆಗಿ ಹೋಗಕ್ಕೆ ಹೋಗಲ್ಲ ಇಲ್ಲಿ ತುಂಬಾ, ಬಟ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಪಾಯಿಂಟ್ಸ್ ಗಳಿಂದ ಅದು ಇಂಪಾರ್ಟೆಂಟ್ ಕವರ್ ಮಾಡ್ತೇನೆ. 148 ಸಬ್ ಕ್ಲಾಸ್ 6 ಇದೆ ನೋಡಿ, ನಿವೃತ್ತಿ ವೇತನ ಭತ್ಯೆಗಳು ಇವೆಲ್ಲ ಭಾರತ ಸಂಸದದಿಂದ ಭರಿಸಲಾಗುತ್ತದೆ. ನಾನು ಯಾಕೆ ಇದನ್ನು ತಗೊಂಡಿದ್ದೀನಿ ಪಾಯಿಂಟ್ಗಳು ಅಂತ ಸ್ನೇಹಿತರೆ, ದಯವಿಟ್ಟು ನೋಡಿ ಎಲ್ಲೆಲ್ಲಿಂದ ಪಾಯಿಂಟ್ಗಳನ್ನ ತೆಗಿತಾರಂತ, ಅದಕ್ಕೆ ನೀವು ಡೀಟೇಲ್ ಆಗಿ ಓದಬೇಕಾಗತ್ತೆ. ಅಂಡ್ ಆಲ್ಸೋ ಸಂವಿಧಾನದಲ್ಲಿ ನೋಡೋದಾದ್ರೆ ದೊಡ್ಡದು ಅನ್ಸುತ್ತೆ, ಬಟ್ ಒಳ ಹೊಕ್ಕಿ ನೀವು ಓದ್ತಾ ಹೋದಾಗ ಒಂದಕ್ಕೊಂದು ಕೋರಿಲೇಟ್ ಇರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನ ನೆನಪಿಟ್ಕೊಳ್ಳೋದು ತುಂಬಾ ಈಸಿ. ಎಸ್, ಒಂದಷ್ಟು ವಿಧಿಗಳ ಆರ್ಟಿಕಲ್ಸ್ ಗಳ ನಂಬರ್ ನಿಮ್ಗೆ ನೆನಪು ಬರದೇ ಇರ್ಬೋದು, ಬಟ್ ಬೇರೆ ಎಲ್ಲ ಇರುತ್ತಲ್ಲ ಅದನ್ನ ಈಸಿಯಾಗಿ ನೆನಪಿಟ್ಕೋಬಹುದು. ಅಂದ್ರೆ ಇಂಟ್ರೆಸ್ಟ್ ಇದ್ದು ಓದ್ರೆ ಆಟೋಮೆಟಿಕ್ ನಿಮ್ ತಲೆ ಕೂತ್ಕೊಂಡ್ಬಿಡುತ್ತೆ. ಓಕೆ, ಒಂದು ಮತ್ತೆ ಇವರು ನಿವೃತ್ತ ನಂತರ ಸರ್ಕಾರದ ಹುದ್ದೆಗಳನ್ನು ಸ್ವೀಕರಿಸುವಂತಿಲ್ಲ. ಇವ್ರಿಗೆ ಮಹಾಭಿಯೋಗ ಮಾಡುವ ರೀತಿಯಲ್ಲಿ ಇವರನ್ನು ಸಹ ಮಾಡ್ತೇವೆ, ಅಂದ್ರೆ ಇಂಪೀಚ್ಮೆಂಟ್ ಅಂತ ಕರಿತೀವಿ, ಇಂಪೀಚ್ಮೆಂಟ್ ಅಂತ. ಓಕೆ, ಅಂಡ್ ಆಲ್ಸೋ ನಾನೀಗ ಚುನಾವಣಾ ಆಯೋಗ ಮಾಡಿದೆ, ಅವ್ರನ್ನೂ ಅಷ್ಟೇ, ಅವ್ರು ತೆಗಿಬೇಕಂದ್ರೆ ಇಂಪೀಚ್ಮೆಂಟೇ ಮಾಡಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ಹೆಂಗೆ ಇಂಪೀಚ್ ಮಾಡ್ತೀವಿ ಅದೇ ರೀತಿ ಅವ್ರನ್ನೂ ಕೂಡ ತೆಗೆಯೋದು, ಅದು ಕೂಡ ಗೊತ್ತಿರಲಿ. ಆ ತರ ಪಾಯಿಂಟು ಎಕ್ಸಾಮ್ ಅಲ್ಲಿ ಎಷ್ಟೊಂದ್ಸಲ ಬಂದಿದೆ ಆ ಪಾಯಿಂಟ್ಸ್ಗಳು, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಕರೆಂಟ್ ಅಫೇರ್ ಬಂದ್ಬಿಡೋಣ. ಕರೆಂಟ್ ಅಫೇರ್ ಕ್ವಶನ್ ಏನು ನೋಡಿ, CAG ಹೊಸದಾಗಿ ಅನುಮೋದಿಸಲಾದ ಕೇಂದ್ರ ಕಂದಾಯ ಲೆಕ್ಕ ಪರಿಶೋಧನಾ ಮತ್ತು ಕೇಂದ್ರ ಲೆಕ್ಕ ಪರಿಶೋಧನಾ ಕ್ಯಾಡರ್ಗಳಿಗೆ ಸಂಬಂಧಿಸಿದಂತೆ ಈ ಸುಧಾರಣೆಯ ಉದ್ದೇಶಿತ ಪ್ರಾಥಮಿಕ ಪ್ರಯೋಜನ ಏನು? ನಾನು ನಿಮ್ಗೆ ಹೇಳ್ತಾ ಇದ್ದೆ. ಓಕೆ, ಒಂದು ಭಾರತೀಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ, ನಾನು ಹೇಳಿದ್ನಲ್ಲ IA ಅಂಡ್ AD ಅಂತ, ಭಾರತೀಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ, ಇದೊಂದು UPSC ಕ್ಯಾಡರ್ ಪಾಸ್ ಮಾಡೋರಿಗೆ ಆಡಿಟಿಂಗ್ ಒಂದು ಇದರಲ್ಲಿ ಕೊಡ್ತಕ್ಕಂಥದ್ದು. ಅದರ ಅಡಿಯಲ್ಲಿ CRA ಅಂದ್ರೆ ಕೇಂದ್ರ ಕಂದಾಯ ಲೆಕ್ಕ ಪರಿಶೋಧನಾ, ಕೇಂದ್ರ ವೆಚ್ಚ ಲೆಕ್ಕ ಪರಿಶೋಧನಾ ಅಂತ ಸಬ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಮಾಡೋ ಉದ್ದೇಶ ಏನು ಅಂತ, ಡೊಮೇನ್ ಪರಿಣಿತಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ಕೇಂದ್ರ ಸರ್ಕಾರದ ಹಣಕಾಸಿನ ಲೆಕ್ಕಪತ್ರವನ್ನು ಗುಣವನ್ನು ಸುಧಾರಿಸಲು ಚದುರಿದ ಕೆಡರ್ ನಿಯಂತ್ರಣವನ್ನು ಕ್ರೋಢೀಕರಿಸುವುದು ಇದರ ಉದ್ದೇಶವಾಗಿದೆ. ಡೊಮೇನ್ ಪರಿಣಿತಿಯನ್ನು ಅಭಿವೃದ್ಧಿಪಡಿಸಲು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮತ್ತು ಕೇಂದ್ರ ಸರ್ಕಾರ ಹಣಕಾಸಿನ ಲೆಕ್ಕಪತ್ರ ಗುಣಮಟ್ಟವನ್ನು ಸುಧಾರಿಸಲು ಚದುರಿದ ಕೇಡರ್ ನಿಯಂತ್ರಣವನ್ನು ಕ್ರೋಢೀಕರಿಸುವುದು ಇದರ ಪ್ರಮುಖ ಉದ್ದೇಶ. ಅಂದ್ರೆ ಏನರ್ಥ ಅಂದ್ರೆ, ಈಗ ಆಡಿಟಿಂಗ್ ಯಾವ್ದಕ್ಕೆ ಮಾಡ್ತಾರೆ, ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಹಣಕಾಸು ಕೊಟ್ಟಿರ್ತಕ್ಕಂಥ ಬೇರೆ ಸಂಸ್ಥೆ ಅಥವಾ ಸರ್ಕಾರದ ಏಡೆಡ್ ಸಂಸ್ಥೆಗಳು, ಅದೆಲ್ಲ ಆಡಿಟಿಂಗ್ ಆಗುತ್ತೆ. ಅಲ್ಲಿ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ರೀತಿ ಆಡಿಟಿಂಗ್ ಮಾಡ್ತಾರೆ, ಹಂಗಾಗಬಾರ್ದು, ಕರೆಕ್ಟ್ ಆಗಿ ಪ್ರಾಪರ್ ಆಗಿಲ್ಲ. ಹಂಗಾಗಿ ದೀಸ್ ಕ್ಯಾಡರ್ಸ್ ವಿತ್ ಇನ್ ಇಟ್ಸ್ ಇಂಡಿಯನ್ ಆಡಿಟ್ ಅಕೌಂಟ್ ಅಂಡ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಸೆಂಟ್ರಲ್ ರೆವೆನ್ಯೂ ಆಡಿಟ್ ಅಂತ ಕರಿತೀವಿ, ಇನ್ನೊಂದು ಸೆಂಟ್ರಲ್ ಎಕ್ಸ್ಪೆಂಡಿಚರ್ ಆಡಿಟ್ ಅಂತ. ಸೆಂಟ್ರಲ್ ಇಂದ ಯಾವ ದುಡ್ಡು ಎಲ್ಲೆಲ್ಲಿ ಸರ್ಕಾರಕ್ಕೆ ಎಲ್ಲೆಲ್ಲಿ ಹೋಗಿರುತ್ತೆ ಅಲ್ಲೆಲ್ಲ ಕರೆಕ್ಟ್ ಆಗಿ ಮಾಡಬೇಕು, ಯಾವ ರೀತಿ ಇವ್ರು ಹೇಳೋ ರೀತಿ ಮಾಡಬೇಕು. ಹಾಗಾಗಿ ಅದನ್ನ ಬೇರೆ ಬೇರೆ ವಿಧದಲ್ಲಿ ಮಾಡಿರ್ತಾರೆ. ಹಾಗಾಗಿ ದ ಪ್ರೈಮರಿ ಮೋಟಿವೇಶನ್ ಬಿಹೈಂಡ್ ದಿಸ್ ಇಸ್ ಸೆಂಟ್ರಲ್ ರೆವೆನ್ಯೂ ಆಡಿಟ್ ಅಂಡ್ ಸೆಂಟ್ರಲ್ ಎಕ್ಸ್ಪೆಂಡಿಚರ್. ಅಂದ್ರೆ ಆ ಒಂದು ದುಡ್ಡು ಏನ್ ಬರುತ್ತೆ ಒಂದ್ ಕಡೆ, ದುಡ್ಡು ಹೆಂಗ್ ಖರ್ಚು ಮಾಡ್ತಾರೆ ಅನ್ನೋದು ಇನ್ನೊಂದ್ ಕಡೆ, ಅದೆರಡನ್ನ ಕರೆಕ್ಟ್ ಆಗಿ ಫ್ರಾಗ್ಮೆಂಟ್ ಮಾಡಿ ಬರೋದೆಲ್ಲ ಒಂದೇ ಕಡೆ, ಖರ್ಚು ಮಾಡೋದೆಲ್ಲ ಒಂದೇ ಕಡೆ, ಈ ತರ 2 ಡಿವಿಷನ್ ಮಾಡೋದ್ರಿಂದ ಬೇಗ ಆಡಿಟ್ ಆಗುತ್ತೆ. ಯಾಕಂದ್ರೆ ದಿಸ್ ಈಸ್ ಇನ್ಎಫಿಷಿಯನ್ಸಿ ಕಾಸ್ಡ್ ಬೈ ಕರೆಂಟ್ ಡಿಸ್ಪ್ರೆಸ್ಡ್ ಕ್ಯಾಡರ್ ಕಂಟ್ರೋಲ್ ಅಕ್ರಾಸ್ ಮಲ್ಟಿಪಲ್ ಸ್ಟೇಟ್ ಸಿವಿಲ್ ಆಡಿಟ್ಸ್. ಮಲ್ಟಿಪಲ್ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರೀತಿ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ, ಇದು ಸರಿ ಹೋಗಲ್ಲ ಅಂತ ಈ ತರ
ಟೂ ಕ್ಯಾಡರ್ಸ್ ನ ಎರಡು ಸೆಪರೇಟ್ ಆಗಿ ಈ ಒಂದು ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಮಾಡಬೇಕು ಅಂತ. ಸೊ ಇದನ್ನ ಅವರು ಶಿಫಾರಸು ಮಾಡಿರತಕ್ಕಂಥದ್ದು. ಸೊ ಹಾಗಾಗಿ ಸುದ್ದಿಯಲ್ಲಿದೆ ನೋಡ್ಬೇಕಾದ್ರೆ ಕರೆಂಟ್ ಅಫೇರ್ ಇದನ್ನು ಕೇಳಬಹುದು. ಈ ಕರೆಂಟ್ ಅಫೇರ್ ಇದೆ ಅಂದ ತಕ್ಷಣ ಈ ಒಂದು ಸ್ಟ್ಯಾಟಿಕ್ ಪೋರ್ಷನ್ ಅಡಿಯಲ್ಲಿ ನಿಮ್ಗೆ ಏನ್ ಬೇಕಾದ್ರೆ ಕ್ವಶನ್ಸ್ ಬರ್ಬೋದು. ಅರ್ಥ ಆಗ್ತಿದೆಯಲ್ಲ? ಅವನ್ನ ಸಾರ್ವಜನಿಕ ಹಣಕಾಸು ಕಾವಲು ನಾಯಿ ಅಂತ ಕೂಡ ಕರಿತೀವಿ. ಇವರು ಭಾರತೀಯ ಶ್ರೇಣಿಯಲ್ಲಿ 9ನೇ ಸ್ಥಾನದಲ್ಲಿ ಬರ್ತಾರೆ. ಅಂದ್ರೆ ಆರ್ಡರ್ ಆಫ್ ಪ್ರೆಸಿಡೆಂಟ್ ಅಂತ ಏನ್ ಕರಿತೀವಿ, ಪ್ರೀವಿಯಸ್ ಎಲ್ಲ ಮಾಡಿದೀವಿ. ಫಸ್ಟ್ ಯಾರು ಕೂತ್ಕೋತಾರೆ, ಅವರಿಂದ ಯಾರು ಕೂತ್ಕೋತಾರೆ ಅಂತ ಇದ್ರೆ 9ನೇ ರ್ಯಾಂಕ್ ಅಲ್ಲಿ ಬರ್ತಾರೆ ಅವರು. ಸೊ ಇದೆಲ್ಲ ಗೊತ್ತಿರಲಿ ಸ್ನೇಹಿತರೆ. ಶಲ್ ಮೂಟು ನೆಕ್ಸ್ಟ್ ಕ್ವಶನ್. ಎಸ್, ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಇತರ ಹಿಂದುಳಿದ ವರ್ಗಗಳಿಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡಿದೆ? ಓಕೆ, ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಜಾಬ್ಗಳಾಗಿರ್ಬೋದು, ಈಗೆಲ್ಲ ಮೀಸಲಾತಿ ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಅದರಲ್ಲಿ ಹೈಯರ್ ಎಜುಕೇಶನ್ ಕೂಡ ಕೊಡಬೇಕು ಅಂತಕ್ಕಂಥ ಒಂದು ತಿದ್ದುಪಡಿ ಮಾಡಿದ್ರು. ಆ ತಿದ್ದುಪಡಿ ಅನ್ವಯ ಯಾವ ಒಂದು ವಿಧಿನ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಅದನ್ನ ಅಮೆಂಡ್ ಮಾಡಿದ್ರು, ತಿದ್ದುಪಡಿ ಮಾಡಿದ್ರು. ಯಾವ ವಿಧಿ ಹೇಳಿ ನೋಡೋಣ, ಸೇರ್ಸೋರು ಹೊಸದಾಗಿ ಯಾವ್ದು ಹೇಳಿ ನೋಡೋಣ, ಗೊತ್ತಿದೆಯಾ? ಫಂಡಮೆಂಟಲ್ ರೈಟ್ಸ್ ಓದಿದಿರಲ್ಲ, ಹೇಳಿ ಸ್ನೇಹಿತರೆ. 15 ಸಬ್ ಕ್ಲಾಸ್ 5 90 ಎಷ್ಟನೇ ತಿದ್ದುಪಡಿ? 3ನೇ ತಿದ್ದುಪಡಿ, 93rd ಅಮೆಂಡ್ಮೆಂಟ್ ಆಕ್ಟ್. ಓಕೆ, ಇಲ್ಲಿ 89 ಇಂಪಾರ್ಟೆಂಟ್, 91 ಇಂಪಾರ್ಟೆಂಟ್, ನಾನು ತೋರಿಸ್ತೇನೆ. ಸೊ ಇಂಪಾರ್ಟೆಂಟ್ ಆಗಿರೋದು ಕೊಟ್ಟಿದ್ದೀನಿ ನೋಡಿ. 73ನೇ ತಿದ್ದುಪಡಿ ಏನಾಗುತ್ತೆ, 74 ಏನಾಗುತ್ತೆ, 89ನೇ ತಿದ್ದುಪಡಿ ಪರಿಶಿಷ್ಟ ಜಾತಿಯ ರಾಷ್ಟ್ರೀಯವಾಗಿ ರಚನೆ, ರಾಷ್ಟ್ರೀಯ ಪಂಗಡ ಸಪರೇಟ್ ಮಾಡೋದು. 338 338 89ನೇ ತಿದ್ದುಪಡಿ, ವೆರಿ ಇಂಪಾರ್ಟೆಂಟ್ ಇದು. 91 ಮಂತ್ರಿಮಂಡಲದ ಗಾತ್ರ ಒಟ್ಟು 15% ಮೀರಬಾರದು ಅಂತ. ಓಕೆ, 15%ಗಿಂತ ಹೆಚ್ಚು ಮಂತ್ರಿಮಂಡಲ ಇರಬಾರದು ಅಂತ 91. ಈಗ ನಾನು ನಿಮ್ಗೆ ಹೇಳಿದ್ದು 93. 2006ರಲ್ಲಿ 93 ಸಾಮಾನ್ಯ ತಿದ್ದುಪಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಪ್ರಗತಿಗೆ ರಾಜ್ಯವು ವಿಶೇಷ ನಿಬಂಧನೆಗಳನ್ನು ಮಾಡಲು ಅವಕಾಶ ನೀಡುತ್ತದೆ. ನಿರ್ದಿಷ್ಟವಾಗಿ ಅನುದಾನಿತ ಅಥವಾ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿಗಳು, ಪಂಗಡಗಳು, ಇತರ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಸಕ್ರಿಯಗೊಳಿಸುತ್ತದೆ. ಯಾವುದು? ಆರ್ಟಿಕಲ್ 15(5). ಇದು 93ನೇ ತಿದ್ದುಪಡಿ. 92, 94 ಇದು ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಇದು ಅಷ್ಟೇ. 98ನೇ ತಿದ್ದುಪಡಿ ಗೊತ್ತಿರೋ 371 ಜೆ ವಿಧಿ ಸೇರ್ಪಡೆ. 98 ಇದ್ರ ಬಗ್ಗೆ ಕೂಡ ಕ್ವಶನ್ ಬಂದಿದೆ, ತಗೊಂಡಿದ್ದೀನಿ. 371 ಜೆ ವಿಧಿ ಏನ್ ಹೇಳುತ್ತೆ ಅಂತಕ್ಕಂಥದ್ದು ಕೂಡ ಕ್ವಶನ್ಸ್ ಕೇಳಿದ್ದಾನೆ ಕೆಎಲ್ಲಿ. ಓಕೆ, ಅದನ್ನು ತಗೊಳ್ಳೋಣ. ಸೊ ಅರ್ಥ ಆಗಿದೆ ಅನ್ಕೋತೀನಿ ಇದೆಲ್ಲ ಏನು ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಕೊಟ್ಟಿದ್ದೀನಿ. ಇದಾದ್ಮೇಲೆ ರೀಸೆಂಟ್ ಅಮೆಂಡ್ಮೆಂಟ್ ತಗೊಂಡಿಲ್ಲ, ಮುಂದೆ ಅದು ಕರೆಂಟ್ ಅಫೇರ್ ರಿಲೇಟೆಡ್ ನಮ್ಮ ಮುಂದೆ ಕ್ವಶನ್ ತಗೋತೀನಿ, ಅಲ್ಲಿ ತಗೋತೀನಿ. ರೀಸೆಂಟ್ ಅಮೆಂಡ್ಮೆಂಟ್ಸ್ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಮುಂದಿನ ಉಳಿದು ಯಾವುದು ಸರಿಯಾದ ಹೊಂದಿಕೆ ನೋಡಿ. ಇದು ಕೆ ಎಲ್ ಬಂದಿತ್ತು ಕ್ವಶನ್. ಇದು ಇವೆಲ್ಲ ಕೆ ಎಲ್ ಕ್ವಶನ್ಸ್ ಹೆಂಗ್ ಕೇಳಿದ್ದಾನೆ ಅಂತ ನಿಮ್ ಲೆವೆಲ್ ಅರ್ಥ ಮಾಡ್ಕೊಳ್ಳಿ. ಯಾವ ಲೆವೆಲ್ ಕೇಳ್ತಾನೆ ಅಂತ ಕೂಡ ತಿಳ್ಕೊಳ್ಳಿ. ವರದಕ್ಷಿಣೆ ನಿಷೇಧ ಕಾಯ್ದೆ 1986 ಇಲ್ಲಿ ಏನಿದೆ, ಹೊಂದಿಕೆ ಆಗಿರೋದು ಹೇಳಬೇಕು. ಎಸ್, ಇದು ಹೊಂದಿಕೆ ಆಗಿದೆ, ಇದು ಕರೆಕ್ಟ್ ಇದೆ. 1986 ಆಕ್ಟ್. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಿದ್ದುಪಡಿ, ಎಸ್ 2005 ಆಕ್ಟ್ ಕರೆಕ್ಟ್ ಇದೆ. ಬಾಲ ಕಾರ್ಮಿಕ ಪದ ನಿರ್ಮೂಲನೆ ಪುನರ್ವಸತೀಕರಣ ಕಾಯ್ದೆ, ದಿಸ್ ಇಸ್ ರಾಂಗ್ ಇದೆ. ಶಿಕ್ಷಣ ಹಕ್ಕು ಕಾಯ್ದೆ, ರೈಟ್ ಟು ಎಜುಕೇಶನ್ ಆಕ್ಟ್ 2009 ಕರೆಕ್ಟ್. ಸೊ ಹಾಗಾಗಿ ಎ ಬಿ ಇಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಅಲ್ವಾ ಸರ್? ಅಲ್ಲಲ್ಲ, ಇದು ಕರೆಕ್ಟ್ ಇದೆ. ಶಿಕ್ಷಣ ಕಾಯ್ದೆ ಕರೆಕ್ಟ್ ಇದೆ. ACD ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ACD ಕರೆಕ್ಟ್ ಇದೆ. ಬಿ ತಪ್ಪಿದೆ. ಬಿ ಯಾವ್ದು ತಪ್ಪು? ಸಾರಿ, ಯಾವುದು? ಎ ಕರೆಕ್ಟ್ ಇದೆ, ಡಿ ಕರೆಕ್ಟ್ ಇದೆ. AD ಇದೆಯಾ? AD ಇದೆ. ಎಸ್, AD ಇದೆ. ಸಿ ತಪ್ಪಿದೆ. ಚೈಲ್ಡ್ ಲೇಬರ್ ಎರಾಡಿಕೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಕ್ಟ್ ಬಂದು ನಿಮಗೆ 1986 ಅಲ್ಲಿ ಬರೋದು. ಸೊ ಹಾಗಾಗಿ ಇದು ತಪ್ಪು. ಅಂಡ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2005 ಅಲ್ಲ, ಇದು ತುಂಬಾ ಹಳೆಯದು, ಇದು ತಪ್ಪು. ಅಲ್ಲಿಗೆ AD ಮಾತ್ರ ಕರೆಕ್ಟ್. ಓಕೆ, AD ಮಾತ್ರ ಕರೆಕ್ಟ್. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಯಾವಾಗ ಬರುತ್ತೆ ಹೇಳಿ? ಹೇಳ್ತೀರಾ? ಎಷ್ಟೇ ಇಸ್ವದಲ್ಲಿ ಬರುತ್ತೆ? ಓ ಸಾರಿ, ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಸಮಥಿಂಗ್ ಇಸ್ ಇಲ್ಲೇನೋ ತಪ್ಪು ಮಾಡಿದೆ ಅನ್ಸುತ್ತೆ. ಇಲ್ಲಿ ನೋಡಿ, ತಿದ್ದುಪಡಿ ಅಂತ ಕೊಟ್ಟಿದ್ದಾನೆ. ಓಕೆ, ಐ ವಿಲ್ ಕಮ್ ವಿತ್. ಓಕೆ, ಇದನ್ನ ನಾನು ಬರ್ತೀನಿ. ಐ ವಿಲ್ ಕಮ್ ಬ್ಯಾಕ್ ಟು ಯು. ಓಕೆ, ಇದನ್ನು ಬರ್ತೀನಿ. ಇದು ತಿದ್ದುಪಡಿ ಅಂತ, ಇದೊಂದು ಸಲ ಕರೆಕ್ಟ್ ಆಗಿ ನೋಡ್ಕೋಬೇಕು. ಒರಿಜಿನಲ್ ಅಲ್ಲ, ತಿದ್ದುಪಡಿ. ನೋಡಿ, ದಿಸ್ ಇಸ್ ವಾಟ್ ಸ್ನೇಹಿತರೆ, ನಾವು ಮಿಸ್ಟೇಕ್ ಮಾಡೋದು ಹಿಂಗೆ, ಮಾಡಿರೋದು ಹಿಂಗೆ ತುಂಬಾ ಜನ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದ ಗೊತ್ತಾ? ನಾವು ಯೂಶಲಿ ಆಕ್ಟ್ಗಳು ಈಗ ನಮ್ಗೆ ಪರಿಸರದ ಆಕ್ಟ್ ಇದ್ರೆ ಯಾವ ಆಕ್ಟ್ ಬಂತು ಏನೋ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಇಲ್ಲಿ ಏನ್ ಮಾಡ್ತಾನೆ, ಅಮೆಂಡ್ಮೆಂಟ್, ಎಷ್ಟೊಂದು ಅಮೆಂಡ್ಮೆಂಟ್ ಮಾಡ್ತಾರಲ್ಲ, ಅದು ಕೂಡ ನೋಡಿ ತಿದ್ದುಪಡಿ ಅಂತ ಕೊಟ್ಬಿಟ್ಟಿದ್ದಾನೆ. ತಿದ್ದುಪಡಿ ಇವಾಗ ಡೌಟ್ ಆಗೋದು. ಸೊ ಈ ತಿದ್ದುಪಡಿ ಆಯ್ತಾ ಅವಾಗ ಅಂತ. ಓಕೆ, ನೋಡ್ಬೇಕು ಒಂದ್ಸಲ ಕರೆಕ್ಟ್ ಆಗಿ. ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ನ. ಓಕೆ, ಈ ಕ್ವಶನ್ ಕಮೆಂಟ್ ಮಾಡಿ, ಮುಂದೆ ತಗೊಂಡ್ಬರ್ತೀನಿ. ಏನಕ್ಕೆ ಈ ಕ್ವಶನ್ಸ್ ತಗೊಂಡೆ, ಈ ಕ್ವಶನ್ ಬಂತ ಇತ್ತು ಅಂದ್ರೆ, ಈ ತರದ್ದು ನಿಮಗೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರೋದು ಕರೆಂಟ್ ಅಫೇರ್ ಇರುತ್ತೆ. ಹೊಸದಾಗಿ ಏನ್ ಮಾಡ್ತಾನೆ ಅಂತಂದ್ರೆ,
ಒಂದು ದೂರುಗಳು ಸಲ್ಸಕ್ಕೆ ಯಾವ್ದಾರ ಒಂದು ಹೆಲ್ಪ್ ಲೈನ್ಗಳನ್ನ ಬಿಡ್ತಾ ಇರ್ತಾರೆ. ಸೊ ಅವಾಗ ಈ ತರ ಕ್ವಶನ್ಸ್ ಬರ್ತವೆ. ಸೊ ಇದು ಕರೆಂಟ್ ಅಫೇರ್ ನೋಡಿ. ಬಾಲ್ಯ ವಿವಾಹ ಪ್ರಕರಣ ಕಂಡು ಬಂದಾಗ ದೂರು ಸಲ್ಲಿಸಿರುವ ಸಹಾಯವಾಣಿ ಯಾವುದು? ಇದ್ರ ಕರೆಂಟ್ ಅಫೇರ್ ಜೊತೆ ಇದು ಕರೆಂಟ್ ಅಫೇರ್ ಜೊತೆ ಇದಿತ್ತು. ಹಾಗಾಗಿ ಇಲ್ಲಿ ಬಾಲ್ಯ ವಿವಾಹ ವಿರುದ್ಧ ನಾವು ದೂರು ಸಹರಣೆ ಮಾಡೋದು ಮಕ್ಕಳ ಸಹಾಯವಾಣಿ 1098 ಇಸ್ ದ ರೈಟ್ ಆನ್ಸರ್. ನಾನು ಇಲ್ಲೊಂದಷ್ಟು ರಿಸ್ಟ್ ಕೊಡ್ತೀನಿ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಒಂದೊಂದ್ಸಲ ಈ KL ಕೇಳಿರೋದ್ರಿಂದ ಪ್ರಶ್ನೆ ಕೇಳುವಂತ ಚಾನ್ಸ್ ಇರುತ್ತೆ. ಪೊಲೀಸ್ದಾಗಿರೋದು, ಫೈರ್ ಸ್ಟೇಷನ್, ಆಂಬ್ಯುಲೆನ್ಸ್, ರೈಲ್ವೆ, DC ಆಫೀಸ್, ಇದ್ರ ಜೊತೆ ಅವ್ರ ಲೋಕಲ್ದು ಒಂದು ನಂಬರ್ ಕೊಟ್ಟಿರ್ತಾರೆ. ಚೈಲ್ಡ್ ಹೆಲ್ಪ್ ಲೈನ್ ಆಗಿರ್ಬೋದು, ವುಮೆನ್ ಹೆಲ್ಪ್ ಲೈನ್, ಕ್ರೈಮ್ ಸ್ಟಾಪರ್, ಕಮಿಷನ್ ರೆಸ್ಕ್ಯೂ ಅಂಡ್ ರಿಲೀಫ್ ಆಗಿರ್ಬೋದು. ಸೊ ಇದು ಎಲ್ಲ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಚೈಲ್ಡ್ ಹೆಲ್ಪ್ ಲೈನ್ 1098. ಓಕೆ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರ್ತೇನೆ. ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸರ್ವೋಚ್ಚ ನ್ಯಾಯಾಲಯವು ಗೋಕುಲಾನಂದ ಪ್ರಕರಣದಲ್ಲಿನ ತನ್ನ ತೀರ್ಪನ್ನು ಬದಲಿಸಿತು. ಸಂವಿಧಾನ 24ನೇ ತಿದ್ದುಪಡಿಯನ್ನು ಎತ್ತಿ ಹಿಡಿಯಿತು. ಮೂಲ ಸಂರಚನೆ ಎಂಬ ಹೊಸ ತತ್ವವನ್ನು ಹುಟ್ಟು ಹಾಕಿತು. ಯಾವ್ದು ಕರೆಕ್ಟ್ ಆನ್ಸರು? ಹೌದು, ಕೇಶವಾನಂದ ಭಾರತಿ ಕೇಸು ನೋಡಿ. ಗೋಕುಲನಾಥ್ ಪ್ರಕರಣದಲ್ಲಿ ಏನಾಗುತ್ತೆ, ನೀವು ಮೂಲಭೂತ ಹಕ್ಕನ್ನ ನೀವು ತಿದ್ದುಪಡಿ ಮಾಡಂಗೇ ಇಲ್ಲ ಅಂತ ಹೇಳುತ್ತೆ. ಮೂಲಭೂತ ಹಕ್ಕನ್ನ ತಿದ್ದುಪಡಿ ಮಾಡಂಗೇ ಇಲ್ಲ ಅಂತ. ಅದೇ ಕೇಶವಾನಂದ ಭಾರತಿ ನೀವು ತಿದ್ದುಪಡಿ ಮಾಡಬಹುದು, ಬಟ್ ಮೂಲ ಸಂರಚನೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಡಾಕ್ಟ್ರೈನ್ ಅಂತ ಏನ್ ಕರಿತೀವಿ ಅದನ್ನ ಮೀರಬಾರದು. ಬೇಸಿಕ್ ಸ್ಟ್ರಕ್ಚರ್ ಅಂದ್ರೇನು? ಬೇಸಿಕ್ ಸ್ಟ್ರಕ್ಚರ್ ಅಂದ್ರೇನು? ಮೂಲಭೂತ ಹಕ್ಕಲ್ಲೂ ಕೂಡ ಈಗ ಮೂಲಭೂತ ಹಕ್ಕನ್ನೇ ತೆಗ್ದಾಕ್ಬಿಡ್ತೀನಿ, ಅಥವಾ ಸ್ವತಂತ್ರದ ಹಕ್ಕನ್ನೇ ತೆಗ್ದಾಕ್ಬಿಡ್ತೀನಿ, ವಾಕ್ ಸ್ವತಂತ್ರತೆಯನ್ನು ತೆಗ್ದಾಕ್ಬಿಡ್ತೀನಿ, ಹಂಗಲ್ಲ. ಏನಾರ ಅಡಿಷನ್ ಸೇರ್ಸೋದು, ಸಣ್ಣ ಪುಟ್ಟದು ಆ ತರದ್ ಮಾಡ್ಬೋದು, ಎಫೆಕ್ಟ್ ಆಗಬಾರ್ದು, ಆ ತರ ಇರಬೇಕು. ಸೊ ಸಂವಿಧಾನ 24ನೇ ತಿದ್ದುಪಡಿಯಲ್ಲಿ ಇದು ಮಾಡಿದೆ. ಹೌದು, ಈ ಮೂರು ಕೂಡ ಕರೆಕ್ಟ್, ABC ಎಲ್ಲವೂ ಕರೆಕ್ಟ್. ಐ ವಿಲ್ ಶೋ ಯು. ಸಂವಿಧಾನದ 24ನೇ ತಿದ್ದುಪಡಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ, ಸ್ಟೇಟ್ ಆಫ್ ಕೇರಳದಲ್ಲಿ ಏನ್ ಹೇಳುತ್ತೋ, ಇದು ಮೂಲಭೂತ ರಚನೆಯ ಸಿದ್ಧಾಂತ ಸ್ಥಾಪಿಸಿದ್ದು. ಸಂವಿಧಾನ ತಿದ್ದುಪಡಿ ಮಾಡಬಹುದು, ಅದರ ಮೂಲ ಸಂರಚನೆ ಬದಲಿಸಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಇದು 24ನೇ ತಿದ್ದುಪಡಿಯಲ್ಲಿ ತರದು. ಓಕೆ ನೋಡಿ, 24ನೇ ತಿದ್ದುಪಡಿ ಮೊದಲು 1967, ಇದಾಗಿದ್ದು 1973 ಕೇಶವಾನಂದ ಭಾರತಿ ಕೇಸ್ದು. 67ರಲ್ಲಿ ಗೋಕುಲನಾಥ ವರ್ಸಸ್ ಪಂಜಾಬ್ ಪ್ರಕರಣದಲ್ಲಿ ತಿದ್ದುಪಡಿ ಸಂಸತ್ತಿಗೆ ಇಲ್ಲ ಅಂತ ಹೇಳುತ್ತೆ ಮೂಲಭೂತ ಹಕ್ಕನ್ನ. ಇಲ್ಲಿ ತಿದ್ದುಪಡಿ ಮಾಡಬಹುದು ಅಂತ ಹೇಳುತ್ತೆ. ಇನ್ನು ಗೋಕುಲನಾಥ್ ವರ್ಸಸ್ ಪಂಜಾಬ್ ದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ರಾಜ್ಯ ನಿರ್ದೇಶಕತ್ವಗಳು ಅನುಷ್ಠಾನಗೊಳಿಸಲು ಮೂಲಭೂತ ಹಕ್ಕಳು ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳಿರುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನ ಮಾಡಲು ಮೂಲಭೂತ ಹಕ್ಕನ್ನು ತಿದ್ದುಪಡಿ ಮಾಡಂಗಿಲ್ಲ ಅಂತ ಹೇಳಿರುತ್ತೆ. ಆಮೇಲೆ ಅದನ್ನು ತಪ್ಪು ಅಂತ ಹೇಳಿ ವಾಪಸ್ ಏನಾಗುತ್ತೆ 1973ರಲ್ಲಿ ಅದು ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು. ಓಕೆ, 24ನೇ ತಿದ್ದುಪಡಿ ನೋಡಿ ಎಲ್ಲೆಲ್ಲಿ ಕೇಳ್ತಾನೆ ಅಂತ. ಇದೆಲ್ಲಾಗಿದ್ದು 24ನೇ ಸಂವಿಧಾನ ತಿದ್ದುಪಡಿಯಲ್ಲಾಗಿತ್ತು. ಓಕೆ, ಸೇರಿಸಿತ್ತು. ಸೊ ಹಾಗಾಗಿ ಈ 3 ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ಭಾರತ ಸಂವಿಧಾನ ವಿಧಿ 371 ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ನೆಗೆಟಿವ್ ಸ್ಟೇಟ್ಮೆಂಟ್. ಯಾವ ತಪ್ಪು? ಕಲ್ಯಾಣ ಕರ್ನಾಟಕ ಅಂತೀವಿ, ಅಥವಾ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಮಂಡಳಿ ಸ್ಥಾಪನೆ ಮಾಡಬೇಕು. ಹೌದು, ಇದು ಕರೆಕ್ಟ್ ಇದೆ. ಆ ಪ್ರದೇಶಕ್ಕೆ ಸೇರಿದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ರಾಜ್ಯ ಶೈಕ್ಷಣಿಕ ಸಂಸ್ಥೆಯಲ್ಲಿ ಮೀಸಲಾತಿ. ಹೌದು. ಆ ಪ್ರದೇಶಕ್ಕೆ ಸೇರಿದ ವ್ಯಕ್ತಿಗಳಿಗೆ ರಾಜ್ಯ ವಿಧಾನಸಭೆಯಲ್ಲಿ ಮೀಸಲಾತಿ ನೀಡಲು ಅವಕಾಶ ಕಲ್ಪಿಸುವುದು. ದಿಸ್ ಇಸ್ ರಾಂಗ್. ಆ ಪ್ರದೇಶದ ಸೇರಿದ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರಿ ಸೇವೆಗಳಿಗೆ ಮೀಸಲಾತಿ ನೀಡಲು ಅವಕಾಶ ಕಲ್ಪಿಸಿದೆ. ಹೌದು. ಸರ್ಕಾರಿ ಸೇವೆ ಆಗಿರಬಹುದು, ಶೈಕ್ಷಣಿಕ ಅಂದ್ರೆ ಓದಕ್ಕೆ ಮತ್ತೆ ಹುದ್ದೆಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಮತ್ತೆ ಒಂದು ಕಲ್ಯಾಣ ಕರ್ನಾಟಕ ಮಂಡಳಿ ಸ್ಥಾಪನೆ ಆ ಒಂದು ರೀಜನ್ ನಲ್ಲಿ ಯಾವ್ಯಾವ ಜಿಲ್ಲೆ ಬರುತ್ತೆ ಹೇಳಿ ನೋಡೋಣ. ಸೊ ತಪ್ಪು ಯಾವುದು? ಆಪ್ಷನ್ 3 ತಪ್ಪು. ಹಂಗಾಗಿ ದಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ತಪ್ಪಿದೆ, ತಪ್ಪು ಕೇಳಿರೋದು. ಇನ್ 371J ಬಗ್ಗೆ ಮಾತಾಡೋದಾದ್ರೆ, ಇದು ಪ್ರಾದೇಶಿಕ ಅಸಮತೋಲನ ತಡೆದು ಹಾಕಲು. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಏನ್ ಕರಿತೀವಿ, ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತೆ ಬಳ್ಳಾರಿ ಇತ್ತು. ಈಗ ಬಳ್ಳಾರಿ ಡಿವೈಡ್ ಆಗಿ ವಿಜಯನಗರ ಆಗಿದೆ. ಸೊ ಹಾಗಾಗಿ 2 ಸೇರಿಸಿ ಅದರ ಸರ್ವತೋಮುಖ ಬೆಳವಣಿಗೆಗೋಸ್ಕರ 2013ರಲ್ಲಿ ಒಂದು 375J ಮಾಡಿ ಅಮೆಂಡ್ ಮಾಡಿ ಅದನ್ನ ಅವ್ರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು. ಯಾವ್ದ್ರಲ್ಲಿ? ಒಂದು ಸಾರ್ವಜನಿಕ ಉದ್ಯೋಗದಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶಾತಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು. ಸೊ ಇದರ ಅಡಿಗೆ ಏನಾಗುತ್ತೆ, 2013ರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಕಲಬುರಗಿಯಲ್ಲಿ ಸ್ಥಾಪನೆ ಕೂಡ ಮಾಡಲಾಗುತ್ತೆ. ಓಕೆ, ಗೊತ್ತಿರಲಿ ಇದು ಕೂಡ. ನೆಕ್ಸ್ಟ್ ಬರ್ತೇನೆ. ರಿಟ್ಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಗಳನ್ನು ಗುರುತಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್, ಸೂಪರ್ ಕ್ವಶನ್ ಇದು. ನೀವು ಓದ್ಬೇಕಾದ್ರೆ ಸಂವಿಧಾನ ಕ್ಲೀನ್ ಆಗಿ ಓದ್ಕೊಂಡಿದ್ರೆ ಕಾನ್ಸೆಪ್ಟ್ ಗೊತ್ತಾಗಿದೆ. ಇದು ಈಸಿ ಕ್ವಶನ್. ಒನ್ಸ್ ಅಗೇನ್ ನೋಡಿ, ಸಂವಿಧಾನ 32, 226ನೇ ವಿಧಿಗಳು ರಿಟ್ಗಳ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅನುಕ್ರಮವಾಗಿ ಹೊರಡಿಸಬಹುದು. ಹೌದಲ್ಲ ಸರ್? ರಿಟ್ಗಳನ್ನ 32 ಮತ್ತೆ ಹೈಕೋರ್ಟ್ ಅಲ್ಲಿ 226. ಇದು ಕರೆಕ್ಟ್ ಇದೆ. ಓಕೆ, ತಪ್ಪಾಗಿರೋದು ಯಾವುದು ಅಂತ ಹೇಳಬೇಕಿಲ್ಲಿ. ನೆಗೆಟಿವ್ ಸ್ಟೇಟ್ಮೆಂಟ್. ಒನ್ಸ್ ಅಗೇನ್ ತಪ್ಪಾಗಿರೋದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಅಂತ. ಸುಪ್ರೀಂ ಕೋರ್ಟ್ ನ ರಿಟ್ ನ ಪ್ರದೇಶ ವ್ಯಾಪ್ತಿ ಹೈಕೋರ್ಟ್ ನ ರಿಟ್ ನ ಪ್ರದೇಶ ವ್ಯಾಪ್ತಿಗಿಂತ ಹೆಚ್ಚು.
ಅಲ್ವಾ? ಸುಪ್ರೀಂ ಕೋರ್ಟ್ ಅಂದ್ರೆ ಆಲ್ ಓವರ್ ಇಂಡಿಯಾ ಅಲ್ವಾ? ಅದರ ಬರ್ತಕ್ಕಂಥದ್ದು ಅದರ ಪ್ರದೇಶ ವ್ಯಾಪ್ತಿ ಜೂರಿಡಿಕ್ಷನ್ ಆಲ್ ಓವರ್ ಇಂಡಿಯಾ ರಿಟ್ನ ಎಸ್ಪೆಷಲಿ 32 ಆರ್ಟಿಕಲ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ. ಅದ್ರ ಹೈಕೋರ್ಟ್ ಆ ಒಂದು ರಾಜ್ಯದಲ್ಲಿ ಮಾತ್ರ. ಎಸ್, ದಿಸ್ ಇಸ್ ಕರೆಕ್ಟ್. ಓಕೆ, ಸುಪ್ರೀಂ ಕೋರ್ಟ್ನ ರಿಟ್ನ ವಿಷಯ ವ್ಯಾಪ್ತಿಯು ಹೈಕೋರ್ಟ್ನ ವಿಷಯಕ್ಕಿಂತ ಹೆಚ್ಚು. ದಿಸ್ ಈಸ್ ರಾಂಗ್. ಸುಪ್ರೀಂ ಕೋರ್ಟ್ನ ರಿಟ್ ಕಳ್ಸಕ್ಕೆ 32 ಮಾತ್ರ ಇರೋದು. 32 ಇರೋ ಬಂದು ಫಂಡಮೆಂಟಲ್ ರೈಟ್ ಮಾತ್ರ. ಹೈಕೋರ್ಟ್ ರಿಟ್ ಏನಿದೆ ಇದ್ರದ್ದು ಏನು 226 ಇದ್ರಲ್ಲಿ ಏನಿದೆ ಸರ್, ಫಂಡಮೆಂಟಲ್ ಕೊಡಬಹುದು ಪ್ಲಸ್ ಲೀಗಲ್ ರಿಟ್ ಗಳನ್ನು ಕೊಡಬಹುದು. ಲೀಗಲ್ ರಿಟ್ಸ್ ಅಂತ ಕರಿತೀವಿ. ಓಕೆ, ಸಂವಿಧಾನಿಕ ಅಥವಾ ಕಾನೂನಾತ್ಮಕವಾಗಿ ಬೇರೆ ಬೇರೆ ರಿಟ್ ಗಳನ್ನ ಹೊರಡಿಸಬಹುದು ಒಂದು. ಹಾಗಾಗಿ ಸುಪ್ರೀಂ ಕೋರ್ಟ್ ನ ರಿಟ್ ನ ವಿಷಯ ಅಂದ್ರೆ ಸಬ್ಜೆಕ್ಟ್ ಸುಪ್ರೀಂ ಕೋರ್ಟ್ ಇದೆ, ದಟ್ ಈಸ್ ಸ್ಮಾಲರ್ ದೆನ್ ಹೈಕೋರ್ಟ್. ಹಂಗಾಗಿ ಇಲ್ಲಿ ಹೆಚ್ಚು ಅಂತ ಕೊಟ್ಟಿದೆ ಹೈಕೋರ್ಟ್ ಗಿಂತ. ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಏನಿದೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಮಾತ್ರ ರಿಟ್ ಹೊಡಿಸಬಹುದು. ಹೌದು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮಾತ್ರ. ಯಾಕಂದ್ರೆ ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ಗೆ 226 ಹೈಕೋರ್ಟ್ಗೆ ಅಧಿಕಾರ ಕೊಟ್ಟಿದೆ. ತಪ್ಪ್ಯಾವುದು? ಆಪ್ಷನ್ 3. ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಬೇಕಾದ್ರೆ. ಸುಪ್ರೀಂ ಕೋರ್ಟ್ ನ ವ್ಯಾಪ್ತಿ ವಿಶಾಲ, ಹೈಕೋರ್ಟ್ ವ್ಯಾಪ್ತಿ ಸಂಕುಚಿತ. ಯಾವ್ದ್ರಲ್ಲಿ? ಫಂಡಮೆಂಟಲ್ ರೈಟ್ ಸಂಬಂಧಪಟ್ಟಂತೆ. ಯಾಕಂದ್ರೆ 32ನೇ ಆರ್ಟಿಕಲ್ ಇದೆಯಲ್ಲ, ಇದು ಸ್ವತಃ ಮೂಲಭೂತ ಹಕ್ಕು. ಸುಪ್ರೀಂ ಕೋರ್ಟ್ಗೆ ರಿಟ್ ಹಾಕಿರೋ ಮೂಲಭೂತ ಹಕ್ಕು ಉಲ್ಲಂಘನೆ ಅಂತ ರಿಜೆಕ್ಟ್ ಮಾಡಂಗೇ ಇಲ್ಲ. ಹೈಕೋರ್ಟ್ ಬೇಕಾದ್ರೆ ರಿಜೆಕ್ಟ್ ಮಾಡಬಹುದು. ಯಾಕಂದ್ರೆ 32ನೇ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಇರೋದು. ಇದು 226 ಫಂಡಮೆಂಟಲ್ ರೈಟ್ ಅಲ್ಲಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೊಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಫ್ರೆನ್ಸ್ ಹೇಳ್ತೀನಿ. ನಿಮ್ಗೆ ಒಂದಷ್ಟು ವೆರಿ ಇಂಪಾರ್ಟೆಂಟ್ ಆಗಿರೋದು ಗೊತ್ತಾಗುತ್ತೆ. ಸಸ್ಪೆನ್ಷನ್ ನೋಡಿ, Article 32 suspended if an emergency has been declared, but Article 226 cannot be suspended. ಎಮರ್ಜೆನ್ಸಿ ಟೈಮಲ್ಲಿ ಫಂಡಮೆಂಟಲ್ ರೈಟ್ ಸಸ್ಪೆಂಡ್ ಮಾಡ್ಬೋದು. ನಿಮ್ಗೆ ಗೊತ್ತೇ ಇದೆಯಲ್ಲ ಅಲ್ವಾ? ಗೊತ್ತೇ ಇದೆಯಲ್ಲ ನಿಮಗೆ. ಅದೇ ತರ ಜೀವಿಸುವ ಹಕ್ಕು ಬಿಟ್ಟು 21, 22 ಏನ್ ಬರುತ್ತೆ ಅದು ಬಿಟ್ಟು ಅಲ್ವಾ ಸರ್, 19ನೇದು ಸಸ್ಪೆಂಡ್ ಮಾಡ್ಬೋದು. ಇನ್ನು 32 ನ್ಯಾರೋ ಸ್ಕೋಪ್ ಇರೋದು ನೋಡಿ. ನ್ಯಾರೋ ಸ್ಕೋಪ್, ವೈಡರ್ ಇಲ್ಲ. ದಿಸ್ ಇಸ್ ಬ್ರಾಡರ್ ಸ್ಕೋಪ್. ಯಾಕೆ ಹೇಳಿ? ಇದು ಬರೀ ಫಂಡಮೆಂಟಲ್ ಮಾತ್ರ. ಇದು ಹಂಗಲ್ಲ. ಇದು ಫಂಡಮೆಂಟಲ್ ರೈಟ್ ಅಂಡ್ ಆಲ್ಸೋ ಲೀಗಲ್ ರೈಟ್. ಅದಕ್ಕೆ ಹೇಳೋದು 32 ಜಸ್ಟ್ ಫಂಡಮೆಂಟಲ್ ರೈಟ್, 226 ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತೀವಿ. ಹಂಗಾಗಿ ದಿಸ್ ಇಸ್ ವ್ಯಾಪ್ತಿ ವಿಷಯ ಜಾಸ್ತಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ನೋಡಿ, ಆರ್ಟಿಕಲ್ 32 ಇಸ್ ಅ ಫಂಡಮೆಂಟಲ್ ರೈಟ್. ದ ಸೇಮ್ ಕೆನಾಟ್ ಬಿ ರೆಫ್ಯೂಸ್ ಬೈ ಸುಪ್ರೀಂ ಕೋರ್ಟ್. ಆರ್ಟಿಕಲ್ 22 ಕನ್ಫರ್ಡ್ ಡಿಸ್ಕ್ರಿಷನರಿ ಪವರ್ ಟು ದ ಹೈಕೋರ್ಟ್. ಹೈಕೋರ್ಟ್ಗೆ ಡಿಸ್ಕ್ರಿಷನರಿ ಪವರ್ ಇರುತ್ತೆ. ಯಾಕಂದ್ರೆ ಇಟ್ ಇಸ್ ನಾಟ್ ಫಂಡಮೆಂಟಲ್ ರೈಟ್. ನೋಡಿದ್ರ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಹೋಗ್ತೀನಿ. ಕೆಳಕಂಡ ಯಾವುದರ ಆಧಾರದ ಮೇಲೆ ಭಾರತೀಯ ನಾಗರಿಕನ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿರ್ಬಂಧಿಸಬಹುದು? ಈಗ ತಾನೇ ಹೇಳ್ತಾ ಇದೆ. ಯಾವುದು? ನಾವು ತುರ್ತು ಪರಿಸ್ಥಿತಿ ಏರಿದಾಗ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಏನ್ ಹೇಳ್ತೀವಿ, ಅವಾಗ ಅವರ ನಾಗರಿಕನ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ 19ನೇ ಆರ್ಟಿಕಲ್ ನಾವು ಸಸ್ಪೆಂಡ್ ಆಗುತ್ತೆ. ಯಾವ್ದು? ರಾಷ್ಟ್ರದ ಭದ್ರತೆಯ ವಿಷಯಕ್ಕೆ, ನ್ಯಾಯಾಂಗ ನಿಂದನೆಗೆ, ಮಾನನಷ್ಟಕ್ಕೆ. 3 ಕರೆಕ್ಟ್ ಆಗಿ ಓದ್ಬೇಕು. ಅದಕ್ಕೆ ಸಂವಿಧಾನ ಅದರಲ್ಲೇ ಕೊಟ್ಬಿಟ್ಟಿದ್ದಾನೆ. ನಮ್ಮ ಸ್ವಾತಂತ್ರ್ಯದ ಹಕ್ಕಲ್ಲಿ 19ನೇ ಆರ್ಟಿಕಲ್ ಹೋಗ್ಬಿಟ್ರೆ ನೀವು, ಇದರಲ್ಲಿ 1922ನೇ ವಿಧಿಗಳಲ್ಲಿ 19ನೇ ಆರ್ಟಿಕಲ್ ಹೋಗ್ಬಿಟ್ರೆ ಅಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸಾಂವಿಧಾನಿಕ ನಿರ್ಬಂಧನೆಗಳು ಅಂತ ಒಂದು ಹೆಡ್ಡಿಂಗ್ ಇರುತ್ತೆ ನಿಮಗೆ. ಅದ್ರಲ್ಲಿ ಹೇಳ್ತಾರೆ, ಕ್ಲೀನ್ ಆಗಿ ಹೇಳ್ತಾರೆ, ಭಾರತದ ಸಾರ್ವಭೌಮತೆ, ಸಮಗ್ರತೆ, ರಾಜ್ಯದ ಭದ್ರತೆ, ವಿದೇಶದೊಂದಿಗಿನ ಮೈತ್ರಿಯುತ ಸಂಬಂಧ, ಸಾರ್ವಜನಿಕ ಶಾಂತಿ ಭಂಗ ತರುವ ನ್ಯಾಯಾಂಗ ನಿಂದನೆ, ಮಾನಹಾನಿ, ಅಪರಾಧ ವೆಚ್ಚಗಳು ಪ್ರಚೋದಿಸಿದರ ಮೇಲೆ ನಿರ್ಬಂಧವೇರಲಾಗಿದೆ. ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಇವುಗಳ ಒಂದು ಬೇಸಿಸ್ ಮೇಲೆ ನಿಮ್ಗೆ ನಿರ್ಬಂಧ ಹೇರಬಹುದು. ಅರ್ಥ ಆಗ್ತಿದೆಯಲ್ಲ ಅಲ್ವಾ? ಮಾನಹಾನಿ ಆಗಿರ್ಬೋದು, ನ್ಯಾಯಾಂಗ ನಿಂದನೆ ಆಗಿರ್ಬೋದು, ಶಾಂತಿ, ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟಂತೆ, ಸಾರ್ವಭೌಮತೆಗೆ ಸಂಬಂಧ ಇದೆಯಲ್ಲ ನೋಡಿ. ನ್ಯಾಯಾಂಗ ನಿಂದನೆ, ಮಾನನಷ್ಟಕ್ಕೆ, ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟಂತೆ ಅಲ್ವಾ, ಮಾನಹಾನಿ ಎಲ್ಲ ಇದೆಯಲ್ಲ. ಎಸ್, ಕ್ಲೀನ್. ಅದು ನೋಡಿ ಎಂತ ಪಾಯಿಂಟ್ಸ್ಗಳು, ಹೆಂಗ್ ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಹೋಗ್ತೀನಿ ಸ್ನೇಹಿತರೆ. ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧನ ಅಧ್ಯಯನ ಮಾಡೋ ರಾಜ್ಯ ಮನ್ನಾರ್ ಸಮಿತಿ ರಚನೆ ಮಾಡಿದ್ದು ಯಾವ ಒಂದು ರಾಜ್ಯ ಅಂತ? ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್, ರಾಜ್ ಮನ್ನಾರ್. ಸಿಂಪಲ್ ಕ್ವಶನ್ ಇದು. ಎಷ್ಟು ನೋಡಿದ ತಕ್ಷಣ ಹೇಳ್ಬೋದು ರಾಜ ಮನ್ನಾರ್ ಅಂದ ತಕ್ಷಣ ತಮಿಳುನಾಡು ಅಂತ ಟಿಕ್ ಹಾಕ್ಬಿಡಿ. ನೆಕ್ಸ್ಟ್ ಬರ್ತೀನಿ. ಕೆಳಗಿನವುಗಳಲ್ಲಿ ಯಾವುದು ರಾಜ್ಯಪಾಲರ ಅಧಿಕಾರಕ್ಕೆ ಸಂಬಂಧಿಸಿದ ತಪ್ಪಾಗಿದೆ? ಎಗೇನ್ ಒನ್ಸ್ ಅಗೇನ್ ತಪ್ಪಾಗಿದೆ ಕೇಳ್ತಾ ಇದ್ದಾರೆ. ರಾಜ್ಯಪಾಲರು 1/6 ವಿಧಾನ ಪರಿಷತ್ ಸದಸ್ಯರು ರಾಜ್ಯಪಾಲರ ನೇಮಕವಾಗುವರು. ರಾಜ್ಯಪಾಲರು ದೊಡ್ಡ ಅಡ್ವೊಕೇಟ್ ಜನರಲ್ ಅವರ ರಾಜ್ಯಪಾಲರು ಅಡ್ವೊಕೇಟ್ ಜನರಲ್ ನೇಮಕ ಮಾಡುತ್ತಾರೆ. ರಾಜ್ಯಪಾಲರು ಹೈಕೋರ್ಟ್ ನ್ಯಾಯಾಧೀಶರು ನೇಮಿಸುತ್ತಾರೆ. ರಾಜ್ಯಪಾಲರು ರಾಜ್ಯ ಹಣಕಾಸು ಆಯೋಗ ನೇಮಿಸುತ್ತಾರೆ. ಯಾವ್ದು ನೆಗೆಟಿವ್ ಸ್ಟೇಟ್ಮೆಂಟ್? ಯಾವ್ದು ತಪ್ಪು ಇದ್ರಲ್ಲಿ? ನೋಡಿ, ನಿಮ್ಗೆ ರಾಜ್ಯಪಾಲರ ಶಾಸಕಾಂಗೀಯ ಅಧಿಕಾರ, ಓಕೆ, ಕಾರ್ಯಾಂಗ ಅಧಿಕಾರ ಮತ್ತೆ ನ್ಯಾಯಾಂಗ, ಹಣಕಾಸಿನ ಅಧಿಕಾರಗಳು ಗೊತ್ತಿರಬೇಕು. ಇದ್ರಲ್ಲಿ ನೋಡಿ, ಇದು ಶಾಸಕಾಂಗದ ಅಧಿಕಾರ. ಇದು ಕರೆಕ್ಟ್ ಇದೆ. ಅಡ್ವೊಕೇಟ್ ಜನರಲ್ ನೇಮಕ ಮಾಡೋದು ಯಾವುದು? ಕಾರ್ಯಾಂಗದ ಅಧಿಕಾರ. ಕರೆಕ್ಟ್ ಇದೆ. ನೋಡಿ, ರಾಜ್ಯ ಹಣಕಾಸು ಆಯೋಗ ನೇಮಕ ಮಾಡೋದು ನಿಮ್ಗೆ ಹಣಕಾಸಿನ ಅಧಿಕಾರ. ಕರೆಕ್ಟ್ ಇದೆ. ರಾಜ್ಯಪಾಲರು ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ.
ನೇಮಿಸ್ತಾರಾ? ಎಸ್ ಹೇಳಿ. ಎಸ್ ನೇಮಿಸ್ತಾರೆ ಕಾರ್ಯಾಂಗದ ಅಧಿಕಾರ. ಬಟ್ ಇನ್ ಸ್ವಲ್ಪ ಡೀಟೇಲ್ ಆಗಿ ಕೊಡಬೇಕಾಯ್ತು ಇವರು. ಡೀಟೇಲ್ ಆಗಿ ಇನ್ ದ ಸೆನ್ಸ್ ಇಲ್ಲಿ ಹೈಕೋರ್ಟ್ ನ ನ್ಯಾಯಾಧೀಶನ ಅವರೇ ನೇಮಿಸಲ್ಲ. ಓಕೆ, ಐ ವಿಲ್ ಶೋ ಯು, ಐ ವಿಲ್ ಟೆಲ್ ಯು. ಈಗ ಶಾಸಂಗೀಯ ಅಧಿಕಾರದಲ್ಲಿ ನೋಡಿದ್ರೆ 1/6 ಅಷ್ಟು ಕಲೆ, ಸಾಹಿತ್ಯ, ವಿಜ್ಞಾನ, ಇದು ಗೊತ್ತಿದೆ ನಿಮ್ಗೆ, ಇದು ಆಲ್ರೆಡಿ ಹೇಳಿದೆ, ಆರ್ಟಿಕಲ್ 171. ಇನ್ನು ಕಾರ್ಯಾಂಗದ ಅಧಿಕಾರ ಅಂತ ಬಂದ್ರೆ ನೀವು ನೋಡ್ತಾ ಹೋದ್ರೆ ಕಾರ್ಯಾಂಗದ ಅಧಿಕಾರದಲ್ಲಿ ಎಲ್ಲಿದೆ ಅದು ಪಾಯಿಂಟ್? ಅಡ್ವೊಕೇಟ್, ಉಚ್ಚ ನ್ಯಾಯಾಧೀಶನಾಗಿ ನೇಮಕಗೊಳ್ಳುವ 67 ವ್ಯಕ್ತಿ ಅಡ್ವೊಕೇಟ್. ನೋಡಿ, ಮಂತ್ರಿಮಂಡಲ ತೀರ್ಮಾನವನ್ನು ರಾಜ್ಯಪಾಲರ ಜೊತೆ ಸಮಾಲೋಚನೆ ಮಾಡುವುದು. ರಾಜ್ಯ ಉಚ್ಚ ನ್ಯಾಯಾಧೀಶರ ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ರಾಜ್ಯಪಾಲರ ಸಲಹೆ ಪಡೆಯುತ್ತಾರೆ. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ರಾಜ್ಯಪಾಲರ ಸಲಹೆ ಮಾಡುತ್ತಾರೆ. 217ನೇ ಆರ್ಟಿಕಲ್. ಹಾಗಾದ್ರೆ ತಪ್ಪಾನೆ ಇದು? ಹೈಕೋರ್ಟ್ನ ನ್ಯಾಯಾಧೀಶರ ಮಾಡ್ತಾರಾ? ಮಾಡಲ್ಲ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಗೇನ್ ಇದು ಕಾರ್ಯಾಂಗದ ಅಧಿಕಾರದಲ್ಲಿ ಬರುತ್ತೆ. ಓಕೆ, ಇನ್ನು ಇದು ಬಿಟ್ಟರೆ ಹಣಕಾಸು, ನಾ ಹೇಳಿದೆ ನಿಮ್ಗೆ, ಹಣಕಾಸು ಅಂದ ತಕ್ಷಣ ಹಣಕಾಸು ಆಯೋಗದ ನೇಮಕ ಮಾಡ್ತಕ್ಕಂಥ 243 ರಾಜ್ಯದ ಹಣಕಾಸಿನ ಅಧಿಕಾರ. ಇದು ಬಿಟ್ಟರೆ ನ್ಯಾಯಿಕ ಅಧಿಕಾರ ಕೂಡ ಇದೆ. ಕೆಲವು ಪ್ರಕರಣದ ಶಿಕ್ಷೆಯನ್ನು ಅಮಾನತು ಮಾಡಬಹುದು, ಮಾಫಿ ಮಾಡಬಹುದು ರಾಜ್ಯಗಳಲ್ಲಿ. ಮತ್ತೆ ಪ್ರಕಾರ ಜಿಲ್ಲಾ ನ್ಯಾಯಾಧೀಶ ನೇಮಕ ಮಾಡುವ, ನೋಡಿ ಹೈಕೋರ್ಟ್ ಇಲ್ಲ, ಬಟ್ ಜಿಲ್ಲಾ ನ್ಯಾಯಾಧೀಶ ನೇಮಕ ಮಾಡುವಾಗ ಅವ್ರಿಗೆ ಅಧಿಕಾರ ಇರುತ್ತೆ. ಓಕೆ, ಅಂದ್ರೆ ಪದೋನ್ನತಿ ನೀಡತಕ್ಕಂಥ ಅಧಿಕಾರ ಇರುತ್ತೆ. ಹಾಗೆ ವಿವೇಚನಾ ಅಧಿಕಾರಗಳು ಕೂಡ ಇರ್ತವೆ. ಓಕೆ, ಇವೆಲ್ಲ ಕೂಡ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋ ಸ್ನೇಹಿತರೆ, ಇದೆಲ್ಲ ಕವರ್ ಮಾಡಿದೀವಿ. ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಡ್ತೀನಿ. ಓಕೆ, ಯಾವುದು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದು ಸಂಪೂರ್ಣ ಸಂವಿಧಾನ ಅಂತ, ಕಂಪ್ಲೀಟ್ ಪೊಲಿಟಿ. ಓಕೆ, ಚೆಕ್ಔಟ್ ಮಾಡಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದಿಂದ ಮಾಡಿ. ಓಕೆ, ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳು ಕರೆಂಟ್ ಅಫೇರ್ ಅಲ್ಲಿ ತಗೊಂಡ್ಬರ್ತಾ ಇರ್ತೀನಿ. ಓಕೆ, ಪ್ಲೇಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಗಳು, ಹೊಸ ಪ್ಲೇಲಿಸ್ಟ್ ಲಿಂಕು ಇರುತ್ತೆ, 500 GK ಸೀರೀಸ್ ಮತ್ತೆ ಅದರ್ ಪ್ಲೇಲಿಸ್ಟ್ ಇರುತ್ತೆ, ನೋಡ್ಕೊಳ್ಳಿ. ಆದಷ್ಟು ರೆಫರ್ ಮಾಡಿ. ಎಕ್ಸಾಮ್ಸ್ ಹತ್ರ ಇದೆ, ಎಲ್ಲ ವಿಡಿಯೋಸ್ಗಳು ನೋಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.